ಹಾಯ್ ಗಿರೀಶ್, ಆರಾಮ? ಓಕೆ. ಗಿರೀಶ್ ಬಂದಾಗೆಲ್ಲ ಒಂದು ಟಂಗ್ ಟ್ವಿಸ್ಟರ್ ಅಥವಾ ಇನ್ನೊಂದು ಏನಾದರೂ ವಿಭಿನ್ನವಾಗಿ ವೇದಿಕೆ ಮೇಲೆ ತರ್ತಾರೆ. ಇವತ್ತು ಏನು ಹಾಡ್ತಿದ್ರಿ? ಇವತ್ತು ಏನು ಚಂದ ಕಾಣಿಸ್ತಾಳವ ಈಚಲ್ ಮರ್ದವು. ಓಕೆ, ಕೇಳೋಣವಾ? ಬರಲಿ ಜೋರಾದ ಚಪ್ಪಾಳೆ ಗಿರೀಶ್ ಅವ್ರಿಗೆ. ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ, ಅವ್ವ ನೀನು ನಾನು ಸೇರ್ದು ಅಂದ್ರೆ ಎಂಥ ಮಜುವವ್ವ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡಿಕೊಂಡು ಬರ್ತೀನಲ್ಲ, ಅಷ್ಟು ಚೆನ್ನಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಯ್ತೀನಲ್ಲ. ಎಷ್ಟೇ ದೂರದಲ್ಲಿದ್ರು ನಿನ್ನ ಹುಡಿಕೊಂಡು ಬರ್ತಿದ್ನಲ್ಲ, ಅಷ್ಟು ಚಂದಾಗಿರೋ ನಿನ್ನ ಕಾಪಾಡ್ಕೊಂಡು ಹೋಯ್ತಿದ್ನಲ್ಲ. ನೀನೇ ಅಂದ ನೀನೇ ಚಂದ ಈಚಲು ಮರ್ದವ್ವ, ನೀನೇ ಅಂದ ನೀನೇ ಚಂದ ಈಚಲು ಮರ್ದವ್ವ, ನಿನ್ನ ಸರಿಸಮ ಹೊಂದೋ ಮಂದಿ ಯಾರೂ ಇಲ್ಲವ್ವ, ನಿನ್ನ ಸರಿಸಮ ಹೊಂದೋ ಮಂದಿ ಎಲ್ಲೂ ಇಲ್ಲವ್ವ. ಯವ್ವ ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ. ಹೆಂಡ್ತಿ ಕಾಸಿನ ಸರ ಮುಡುಪಾಗಿಡ್ಲೆ ನಿನ್ಗೋಸ್ಕರ, ನನ್ನ ಹೆಂಡ್ತಿ ಕಾಸಿನ ಸರ ಮುಡುಪಾಗಿಡ್ಲೆ ನಿನ್ಗೋಸ್ಕರ, ಗದ್ದೆ ಮನೆ ಮಠ ಎಲ್ಲ ಮಾರೋಗ್ಲೇಳು ನಿನ್ಗೋಸ್ಕರ, ಗದ್ದೆ ಮನೆ ಮಠ ಎಲ್ಲ ಮಾರೋಗ್ಲೇಳು ನಿನ್ಗೋಸ್ಕರ. ಯಾರನ್ ಬಿಟ್ರು ಬಿಟ್ಬಿಡ್ತೀನಿ ಈಚಲ ಮರ್ದವ್ವ, ಯಾರನ್ ಬಿಟ್ರು ಬಿಟ್ಬಿಡ್ತೀನಿ ಈಚಲ ಮರ್ದವ್ವ, ಸಾಯೋ ಗಂಟ ನಿನ್ ಬಿಡಲ್ಲ ಸ್ವರ್ಗ ತೋರವ್ವ, ಸಾಯೋ ಗಂಟ ನಿನ್ ಬಿಡಲ್ಲ ಸ್ವರ್ಗ ತೋರವ್ವ. ಅಯ್ಯವ್ವ ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ಏನ್ ಚಂದ ಕಾಣಿಸ್ತೇವ್ವ ಈಚಲ ಮರ್ದವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ, ನೀನು ನಾನು ಸೇರ್ದು ಅಂದ್ರೆ ಎಂತ ಮಜುವವ್ವ. ಈಚಲ ಮರ್ದವ್ವ ಖುಷಿಯಿಂದ ಹಾಡ್ದ ಹುಡುಗ. ಓಕೆ, ಮುನಿರಾಜು ಸರ್. ಏನು ಚಂದಾಗಿ ಹಾಡ್ದಪ್ಪ ಗಿರೀಶ್ ರಾಜ್ಕುಮಾರ. ಆದರೆ ನನ್ನ ಸಜೆಷನ್ ಏನು ಗೊತ್ತಾ, ಏನು ಚಂದ ಕಾಣಿಸ್ತಾಳೆ ಈಚಲ ಮರದವ್ವ, ನಾನು ನೀನು ಸೇರಿದ್ರೆ ಎಂಥ ಮಜುವವ್ವ ಅಂತ ಅದರಿಂದ ಹೋಗ್ಬಿಟ್ಟು ಆಮೇಲೆ ನನ್ನ ಹೆಂಡ್ರು ಕಾಸಿನ ಸರ ಮುಡುಪಾಗಿರ್ಲಿ ನಿನ್ಗೋಸ್ಕರ ಅಲ್ವಾ, ಎಂಥ ಸಾಹಿತ್ಯ ಅದು. ನೋಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ತಗೊಂಡೋಗಿ ಅಡ ಇಡಿ ಮದುವೆಗಿದ್ವಿ ಆಗಿಲ್ಲಲ್ಲ, ಮತ್ತು ಅದೆಲ್ಲ ಮಾಡಬಾರ್ದಲ್ಲ. ಹಾಡು ಚೆನ್ನಾಗಿತ್ತು. ನನಗನ್ಸಿದೇನೆಂದರೆ ಇನ್ನೂ ಸ್ವಲ್ಪ ಮಜವಾಗಿ ಹಾಡ್ಬೋದು ಆ ಹಾಡನ್ನು. ಹಾಡುಗಾರಿಕೆಯಲ್ಲಿ ನಿನ್ನ ಥ್ರೋ ಚೆನ್ನಾಗಿದೆ, ವಾಯ್ಸ್ ಥ್ರೋ ಎಲ್ಲ ತುಂಬ ಚೆನ್ನಾಗಿದೆ, ಇನ್ನು ಮಜವಾಗಿ ಹಾಡ್ಬೋದು. ಓಕೆ ಅರ್ಚನಾ ಮ್ಯಾಮ್. ಒಳ್ಳೆ ವಾಯ್ಸ್ ಕಣಪ್ಪ ನಿಂದು. ಆಮೇಲೆ ಸಾಹಿತ್ಯದಲ್ಲಿ ಬರೋ ಹಾಗೇ ಮಜವಾಗಿತ್ತು, ತುಂಬ ವಿಭಿನ್ನವಾದ ಹಾಡು ಸಾಹಿತ್ಯ. ನನಗೆ ನೆನಪಿಗೆ ಬಂದಿದ್ದೇನು ಗೊತ್ತಾ, ಎಂಡ ಹೋಗ್ಲಿ ಎಣ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳ್ನುಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳ್ನುಗ್ಲಿ, ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ. ಇದೇ ರೀತಿಯಲ್ಲಿ ಒಂದು ಫೀಲ್ ಕೊಡ್ತು.
ನೋಡಿ ರಾಜರತ್ನಂ ಅವರು ಅವ್ರ ಜೀವನದಲ್ಲೇ ಯಾವತ್ತೂ ಮದಿರೆಯನ್ನು ಮುಟ್ಟಿದವರಲ್ಲ. ಆದರೆ ಅವ್ರು ಬರೆದಿರೋ ರತ್ನನ ಪದಗಳು ಒಂದು ಬರೆದಿರೋದಷ್ಟು ಕನ್ನಡದ ಮೇಲೆ ಎಂಡದ ಮೇಲೆ ಎಂಥ ಒಂದು ಕಲ್ಪನೆ, ಏನು ಕನೆಕ್ಷನ್ನು, ಅದ್ಭುತ, ಅದೆಲ್ಲ ಅದ್ಭುತ. ಅದೇ ರೀತಿಯ ಒಂದು ಅದ್ಭುತವಾದ ಹಾಡು ಇವತ್ತು ಇನ್ನೊಂದು ಶೈಲಿಯಲ್ಲಿ ಕೇಳೋದಕ್ಕೆ ಸಿಕ್ತು, ಇನ್ನೊಂದು ವರ್ಷನ್ ಥರ. ಕೆಲವು ಕಡೆ ಸ್ವಲ್ಪ ಫ್ಲ್ಯಾಟ್ ಹೋಗ್ತಾ ಇತ್ತು ನೀನು ಹಾಡುವಾಗ, ಅದು ಶ್ರುತಿ ಕಡೆ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟರೆ ಅದ್ಭುತವಾಗಿರುತ್ತೆ. ಆಮೇಲೆ ಎಲ್ಲ ಚೆನ್ನಾಗಿ ಹೋಗ್ತಾಯಿದ್ದಿ, ಲಾಸ್ಟಲ್ಲಿ ಹೈ ಪಿಚ್ ಹಾಡುವಾಗ ನಿನಗೆ ಸ್ವಲ್ಪ ಗಂಟ್ಲು ಹೊಡಿತು. ಬಹುಶಃ ನಿನಗೆ ಧ್ವನಿ ರೀಸೆಂಟಾಗಿ ಒಡೆದು ಆ ಟೈಮಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದೆಯೋ ಏನು ಕತೆನೋ ಗೊತ್ತಿಲ್ಲ ನನಗೆ. ಕಾಪಾಡ್ಕೋಬೇಕಪ್ಪ ಧ್ವನಿನ. ಆವಾಗಲೇ ಹೇಳ್ದಾಗೆ ಕರೇಜ್ ಪ್ರಾಕ್ಟೀಸ್ ಮಾಡಿ ನೀನು ಕೂಡ. ಓಕೆ, ಆಲ್ ದಿ ಬೆಸ್ಟ್. ಪ್ರೇಮ್ಗಲ್ ಸರ್. ಗಿರೀಶ್, ಎಂಡ ಈಚಲು ಮರ ಇದರಿಂದ ಹೋದರೆ ಕಾಸಿನ ಸಾರನು ಹೋಗ್ಬಿಡುತ್ತೆ, ಸಂಸಾರನೂ ಎಕ್ಕುಟ್ಟೋಗುತ್ತೆ. ತಮಾಷೆಗೋಸ್ಕರ ಬರೆದಿರ್ತಕ್ಕಂಥ ಹಾಡಿದು. ಟಿ ತಿಮ್ಮೇಶ್ ಅಂತೇಳ್ಬಿಟ್ಟು ಅವರು ಜಾನಪದದಲ್ಲಿ ಭಾಳಷ್ಟು ಆಸಕ್ತಿ ಇದೆ, ಅವ್ರು ಬರೆದಿರ್ತಕ್ಕಂಥ ಹಾಡಿದು. ಹಾಗಾಗಿ ತುಂಬ ಥ್ರೋ ಇದೆ ನಿಮ್ಮದು ವಾಯ್ಸು. ನಮ್ಮ ಕಡಬಗೆರೆ ಅವರು ಹೇಳ್ದಾಗೆ ಇನ್ನೂ ಒಳ್ಳೊಳ್ಳೆ ಹಾಡುಗಳು ನೀವು ಪ್ರಾಕ್ಟೀಸ್ ಮಾಡಿ ವೇದಿಕೆ ಮೇಲೆ ನೀವು ಹಾಡ್ಬೋದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಗಿರೀಶ್. ಗುಡ್ ಲಕ್.